ಬೆಳಗಿನ ಬಿಸಿಲು ಕಿರಣಗಳು ಹಳ್ಳಿಯ ಕೆರೆಯ ಮೇಲೆ ಚಿನ್ನದ ಹಚ್ಚಿನಂತೆ ಹರಡಿಕೊಂಡಿದ್ದವು. ಗಾಳಿಯಲ್ಲಿ ಬೆಳೆಗಳ ವಾಸನೆ, ಮಣ್ಣಿನ ಒಡಕು, ಹಕ್ಕಿಗಳ ಚಿಲಿಪಿಲಿ ಎಲ್ಲವೂ ಒಂದು ಸುಂದರ ಬೆಳಗಿನ ಚಿತ್ರವನ್ನು ಮೂಡಿಸುತ್ತಿತ್ತು. ಹಳ್ಳಿಯ ತುದಿಯಲ್ಲಿ ತಟ್ಟಾದ ಗದ್ದೆಗಳನ್ನು ದಾಟಿ ಮಣ್ಣಿನ ಸಣ್ಣ ಮನೆಗಳ ಸಾಲು ಇದ್ದವು. ಅದರಲ್ಲಿ ಒಂದೇ ಮನೆಗೆ ಒಂದು ವಿಶೇಷ ಕಳೆ ಇತ್ತು. ಅದು ಗೌರಿ ಅಮ್ಮನ ಮನೆ. ಗೌರಿ 52 ವರ್ಷದ ಮಹಿಳೆ. ತಲೆ ತುಂಬ ಬಿಳಿ ಕೂದಲು, ಮುಖದಲ್ಲಿ ಜೀವನದ ಕಥೆಗಳನ್ನು ಹೇಳುವ ನವಿರಾದ ನೊರೆಗಳು. ಆದರೆ ಕಣ್ಣಲ್ಲಿ ಅಚಲವಾದ ತೇಜಸ್ಸು. ಆ ಕಣ್ಣುಗಳು ಮಗನಿಗಾಗಿ ಸದಾ ಕಾಯುವ ಕಣ್ಣುಗಳು. ಅವಳ ಮಗ ಅರವಿಂದ 5 ವರ್ಷಗಳ ಹಿಂದೆ ನಗರಕ್ಕೆ ಹೋದವನಾದ ಮೇಲೆ ಮನೆಗೆ ಮರಳಲಿಲ್ಲ. ಓದು ಮುಗಿಸಿ ಉದ್ಯೋಗ ಹಿಡಿದು ಅಮ್ಮ ನಾನಿನ್ನು ಬೇಗ ಬರ್ತೀನಿ ಎಂದು ಹೇಳಿ ಹೋಗಿದ್ದ. ಆದರೆ ಆ ಬೇಗ ಎಷ್ಟು ಹೊತ್ತು ಎಳೆಯುತ್ತದೆಂದು ಅರವಿಂದ ಅರಿತಿರಲಿಲ್ಲ. ಅಂದು ಬೆಳಗ್ಗೆ ಗೌರಿ ಹಿತ್ತಲಲ್ಲಿ ಕುಳಿತು ಬಾಳೆ ಎಲೆಗಳ ಮೇಲೆ ಹೂಗಳನ್ನು ಹರಡುತ್ತಾ ಇದ್ದಳು. ಹಳ್ಳಿಯಲ್ಲಿ ರಾಮನವಮಿಯ ಹಬ್ಬಕ್ಕೆ ಸಿದ್ಧತೆ. ಹೂಗಳನ್ನು ಕಟ್ಟುತ್ತಾ ಮನಸ್ಸು ಹಳೆಯ ನೆನಪುಗಳಿಗೆ ತೇಲಿತು. 5 ವರ್ಷಗಳ ಹಿಂದಕ್ಕೆ ಅರವಿಂದ 10ನೇ ತರಗತಿ ಮುಗಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದ. ಅವನಿಗೆ ಹಳ್ಳಿಯವರಲ್ಲಿ ಹೆಮ್ಮೆ. ತಂದೆ ಕೃಷ್ಣಪ್ಪ ಒಬ್ಬ ಪರಿಶ್ರಮಿ ರೈತ. ಮಗನಿಗೆ ಉನ್ನತ ಶಿಕ್ಷಣ ಕೊಡಬೇಕೆಂದು ಬಯಸುತ್ತಿದ್ದ. ನನ್ನ ಗದ್ದೆ, ಹಸುಗಳು ನನ್ನ ಬದುಕು. ಆದರೆ ಮಗನ ಬದುಕು ಪೆನ್ನಿನಿಂದ ಬರೆಯಬೇಕಾಗಿದೆ ಎಂದು ಹೇಳುತ್ತಿದ್ದ. ಅರವಿಂದನ ಕನಸು ಇಂಜಿನಿಯರ್ ಆಗುವುದು. ಕಾಲೇಜು ಪ್ರವೇಶ ಪತ್ರ ಬಂತು. ಹಳ್ಳಿ ಜನ ಒಟ್ಟಾಗಿ ಸೇರಿ ಅರವಿಂದನಿಗೆ ಶುಭ ಹಾರೈಸಿದರು. ಗೌರಿ ಅವನ ಬ್ಯಾಗ್ನಲ್ಲಿ ಕಪ್ಪು ಹುಲಿ ಚರ್ಮದ ತಾಯಿತಟ್ಟು ಹಾಕಿ, ಎಲ್ಲಿ ಹೋದರೂ ನನ್ನ ಕಣ್ಣು, ದೇವರ ಕಣ್ಣು ನಿನ್ನ ಮೇಲೆ ಇರಲಿ ಎಂದಳು. ನಗರದ ಜೀವನ. ಆದರೆ ನಗರವೇ ಬೇರೆ ಜಗತ್ತು. ಓದು, ಸ್ನೇಹಿತರು, ಹೊಸ ಕನಸುಗಳು ಎಲ್ಲವೂ ಅರವಿಂದನನ್ನು ತೊಡಗಿಸಿಕೊಂಡವು. ಹಳ್ಳಿಯ ಮಣ್ಣಿನ ವಾಸನೆ, ಅಮ್ಮನ ತಿನಿಸು, ಅಪ್ಪನ ಮಾತು ಇವು ನೆನಪಿನಲ್ಲಿ ಮಾತ್ರ ಉಳಿದವು. ಆರಂಭದಲ್ಲಿ ಫೋನ್ ಕರೆಗಳು ಪ್ರತಿ ದಿನವಾಗಿದ್ದವು. ಆದರೆ ನಂತರ ವಾರಕ್ಕೊಮ್ಮೆ, ನಂತರ ತಿಂಗಳಿಗೊಮ್ಮೆ. ಗೌರಿ ಪ್ರತಿದಿನ ಸಂಜೆ ಬಾಗಿಲಲ್ಲಿ ಕುಳಿತು ರಸ್ತೆ ಕಡೆ ನೋಡುತ್ತಿದ್ದಳು. ಕೆಲವೊಮ್ಮೆ ಬಸ್ಸಿನಿಂದ ಯಾರಾದರೂ ಇಳಿದರೆ ಹೃದಯ ಒಂದು ಕ್ಷಣ ಬಡಿದು ಇವನೇನೋ ಎಂದು ಭಾವಿಸುತ್ತಿತ್ತು. ಆದರೆ ಅದು ಮತ್ತೊಬ್ಬನಾಗುತ್ತಿದ್ದ. ಹಿತ್ತಲಲ್ಲಿ ಹೂವು ಕಟ್ಟುತ್ತಿದ್ದಾಗ ದೂರದಲ್ಲಿ ಹಳ್ಳಿಗೆ ಬಸ್ ಬಂದು ನಿಂತ ಶಬ್ದ ಕೇಳಿಸಿತು. ಹೃದಯದಲ್ಲಿ ಚಿಗುರು ಬೆಳಕಾದರೂ ಅರವಿಂದನ ಬದಲು ಪೋಸ್ಟ್ ಮ್ಯಾನ್ ಬಂದ. ಗೌರಿ ಅಕ್ಕ, ನಿಮಗೆ ಪತ್ರ ಎಂದು ಬಂದು ಬಳಿ ಲಕೋಟಿ ಕೊಟ್ಟ. ಗೌರಿ ಆತುರದಿಂದ ಲಕೋಟೆ ತೆರೆದಳು. ಅದು ಅರವಿಂದನ ಪತ್ರವಲ್ಲ, ನಗರದ ಬ್ಯಾಂಕಿನಿಂದ ಬಂದ ಬಿಲ್. ಹೃದಯದ ಉತ್ಸಾಹ ತಣಿಯಿತು. ಬಂದಾಗ ನನ್ನ ಕೈ ಹಿಡಿದು ಅಮ್ಮ ಎಂದು ಹೇಳುವ ದಿನ ಎಲ್ಲಿ ಹೋಗಿದೆ ಎಂದು ಮನಸ್ಸಲ್ಲಿ ಕೇಳಿಕೊಂಡಳು. ಆ ರಾತ್ರಿ ಮಳೆಯ ಗಾಳಿ ಬೀಸಿತು. ಗೌರಿ ಹಳೆಯ ಹಾಸಿಗೆಯ ಮೇಲೆ ಬಿದ್ದು ತಲೆಯ ಮೇಲೆ ಅರವಿಂದನ ಬಾಲ್ಯದ ಫೋಟೋ ಇಟ್ಟುಕೊಂಡಿದ್ದಳು. ಕಣ್ಣೀರು ಹನಿ ಹಾಸಿಗೆಯ ಮೇಲೆ ಬಿದ್ದಿತು. ಆ ಕಣ್ಣೀರಿನಲ್ಲಿ ಪ್ರೀತಿಯೂ ಕಾಯುವಿಕೆಯೂ ಅಸಹಾಯಕತೆಯೂ ಸೇರಿಕೊಂಡಿದ್ದವು. ಒಂದು ಸಂಜೆ ಅವನ ರೂಮ್ಮೇಟ್ ರವಿ ಕೇಳಿದ, ಮಗ, ಇಷ್ಟು ದಿನ ಆಯ್ತು, ನೀ ಹಳ್ಳಿಗೆ ಹೋಗಲ್ಲ? ಅರವಿಂದ ಸ್ವಲ್ಪ ಮೌನದಿಂದ 5 ವರ್ಷ ಎಂದು ಹೇಳಿದ. ಏನ್ಮಾ? ಅಮ್ಮ, ಅಪ್ಪ ನಿನ್ನನ್ನು ನೋಡೋಕ್ಕೆ ಎಷ್ಟು ಕಾಯ್ತಾರೆ ಗೊತ್ತಾ? ಅರವಿಂದ ಚಹಾ ಸಿಪ್ ಮಾಡಿ ನಗಲು ಪ್ರಯತ್ನಿಸಿದ. ಆದರೆ ಹೃದಯದ ಒಳಗೆ ಒಂದು ಕಸಿವಿಸಿ ಬಂತು. ಹಳ್ಳಿಯಲ್ಲಿ ತಂದೆಯ ಅನಾರೋಗ್ಯ. ಹಳ್ಳಿಯಲ್ಲಾದರೆ ಕೃಷ್ಣಪ್ಪನ ಆರೋಗ್ಯ ನಿಧಾನವಾಗಿ ಕುಸಿಯುತ್ತಿತ್ತು. ಹಳೆಯ ಕಾಲಿನ ನೋವು ತೀವ್ರವಾಗಿತ್ತು. ಗದ್ದೆಯಲ್ಲಿ ಕೆಲಸ ಮಾಡುವುದು ಕಷ್ಟವಾಗುತ್ತಿತ್ತು. ಆದರೆ ಅವನು ಅದನ್ನು ತೋರಿಸಲಿಲ್ಲ. ನನ್ನ ಮಗ ದೊಡ್ಡವನಾಗ್ತಾನೆ, ನನಗೆ ಏನೂ ಆಗಲ್ಲ ಎಂದು ಮನಸ್ಸಿಗೆ ಹೇಳಿಕೊಂಡ. ಗೌರಿ ಮಾತ್ರ ಗಮನಿಸುತ್ತಿದ್ದಳು. ಅವನಿಗೆ ಬರೆದ ಪತ್ರಕ್ಕೆ ಉತ್ತರವೇ ಇಲ್ಲ. ಬಂದು ನೋಡಿದ್ರೆ ಹತ್ತಿರ ಇದ್ದಂತೆ ತೋರುತ್ತಿತ್ತು ಎಂದು ಅವಳು ಮೃದುವಾಗಿ ಹೇಳುತ್ತಿದ್ದಳು.
ನಗರದಲ್ಲಿ ಮಳೆ ತಂಪಾಗಿ ಸುರಿಯುತ್ತಿತ್ತು. ಬಸ್ ಸ್ಟ್ಯಾಂಡ್ ಹತ್ತಿರ ಜನರು ತಮ್ಮ ತಮ್ಮ ಛತ್ರಿಗಳನ್ನು ಹಿಡಿದು ಓಡಾಡುತ್ತಿದ್ದರು. ಆ ಜನರ ಮಧ್ಯೆ ಒಬ್ಬನು ಫಾರ್ಮಲ್ ಉಡುಗೆ ತೊಟ್ಟು ಬ್ಯಾಗ್ ಹೊತ್ತು ನಡೆದು ಹೋಗುತ್ತಿದ್ದನು. ಅವನೇ ಅರವಿಂದ. ನಗರದ ಜೀವನ ಅಲೆಮಾರಿ. ಅರವಿಂದ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಬೆಳಗ್ಗೆ 9 ಗಂಟೆಗೆ ಕಚೇರಿ, ರಾತ್ರಿ 9ಕ್ಕೆ ಮನೆ. ಬೆಳಕು ಹಚ್ಚಿದ ದೊಡ್ಡ ಕಚೇರಿ. ಲ್ಯಾಪ್ಟಾಪ್ ಸ್ಕ್ರೀನ್ ಮುಂದೆ ದಿನವಿಡೀ ಕುಳಿತು ಕೆಲಸ. ತಿಂಗಳು ಕೊನೆಯಲ್ಲಿ ಬ್ಯಾಂಕ್ ಖಾತೆಗೆ ಸಂಬಳ ಬರುತ್ತಿತ್ತು. ಆದರೆ ಮನಸ್ಸಿಗೆ ತೃಪ್ತಿ ಬರುತ್ತಿರಲಿಲ್ಲ. ಮೊದಲಿಗೆ ಅವನು ಅಮ್ಮನಿಗೆ, ಅಪ್ಪನಿಗೆ ಹಳ್ಳಿಯ ಸುದ್ದಿ ಕೇಳಲು ಕರೆ ಮಾಡುತ್ತಿದ್ದ. ಆದರೆ ದಿನದಿಂದ ದಿನಕ್ಕೆ ಕೆಲಸದ ಒತ್ತಡ, ಸ್ನೇಹಿತರ ಜೊತೆಗಿನ ಕಾರ್ಯಕ್ರಮಗಳು, ಬಾಕಿ ಕೆಲಸಗಳು ಇವೆಲ್ಲದರ ನಡುವೆ ಫೋನ್ ಕರೆಗಳು ವಿರಳವಾದವು. ಕೃಷ್ಣಪ್ಪ ನಗುತ್ತಾ, ಮಕ್ಕಳ ಬದುಕು ದೊಡ್ಡದು ಆಗಲಿ, ನಮಗೇನು ಎಂದು ಹೇಳುತ್ತಿದ್ದ. ಆದರೆ ಅವನ ಕಣ್ಣಲ್ಲಿ ಮಗನನ್ನು ನೋಡಬೇಕೆಂಬ ಬಯಕೆ ಹೊಳೆಯುತ್ತಿತ್ತು. ಒಂದು ರಾತ್ರಿ ಮಳೆ ಬೀಳುತ್ತಿದ್ದಾಗ ಅರವಿಂದನ ಮೊಬೈಲ್ ಮೊಳಗಿತು. ಸ್ಕ್ರೀನ್ ಮೇಲೆ ಅಮ್ಮ ಎಂಬ ಹೆಸರಿತ್ತು. ಅವನ ಹೃದಯದಲ್ಲಿ ಸಂತೋಷವೂ ಅಪರಾಧ ಭಾವನೆಯೂ ಮಿಶ್ರವಾಗಿ ಹೊಳೆಯುತ್ತಿತ್ತು. ಹೌದು ಅಮ್ಮ. ಮಗ, ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ ಅಮ್ಮ? ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆದರೆ ಅಪ್ಪನಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ. ಅರವಿಂದ ತಕ್ಷಣ ಎಚ್ಚರಗೊಂಡ. ಏನಾಯಿತು? ಹಳೆಯ ಕಾಲಿನ ನೋವು ಮತ್ತೆ ಹೆಚ್ಚಾಗಿದೆ. ವೈದ್ಯರ ಹತ್ತಿರ ಕೊಂಡೊಯ್ಯಬೇಕಿದೆ. ಅರವಿಂದ ಮೌನವಾಗಿದ್ದ. ಅವನ ಕಣ್ಣ ಮುಂದೆ ಗದ್ದೆಯಲ್ಲಿ ದುಡಿಯುತ್ತಿರುವ ಅಪ್ಪನ ಚಿತ್ರ ಬಂತು. ಅಮ್ಮ, ನಾನು ಬರ್ತೀನಿ, ಬೇಗ ಬರ್ತೀನಿ ಎಂದು ಅವನು ಹೇಳಿದರೂ ಕೆಲಸದ ಹೊರೆ, ಪ್ರಾಜೆಕ್ಟ್ ಡೆಡ್ಲೈನ್ ಅದು ಬೇಗ ಎನ್ನುವುದು ಇನ್ನೂ ದೂರ ಮಾಡಿತು. ಹಳ್ಳಿಯ ದಿನಗಳು ನಿಧಾನವಾಗಿ ಬದಲಾಗುತ್ತಾ ಹಳ್ಳಿಯಲ್ಲಿ ಮಳೆ ಕಡಿಮೆಯಾಯಿತು. ಆದರೆ ಮನೆಯೊಳಗಿನ ಮೌನ ಹೆಚ್ಚಾಯಿತು. ಕೃಷ್ಣಪ್ಪನ ಹೆಜ್ಜೆಗಳು ನಿಧಾನವಾಗಿದ್ದವು. ಗೌರಿಯ ನಗು ಕಡಿಮೆಯಾಗುತ್ತಿತ್ತು. ಸಂಜೆ ಬಾಗಿಲಲ್ಲಿ ಕುಳಿತು ರಸ್ತೆ ಕಡೆ ನೋಡುವುದು ಗೌರಿಯ ದಿನಚರಿ ಆಯಿತು. ಅರವಿಂದ ಮಾತ್ರ ನಗರದಲ್ಲಿ ಪ್ರಾಜೆಕ್ಟ್ ಪೂರೈಸಿ ಸ್ನೇಹಿತರ ಜೊತೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡುತ್ತಿದ್ದ. ಮನಸ್ಸಿನೊಳಗೆ ನಾನು ಮನೆಗೆ ಹೋಗಬೇಕು ಅನ್ನೋ ಧ್ವನಿ ಕೇಳಿಸುತ್ತಿದ್ದರೂ ಅದನ್ನು ನಾಳೆಗೆ ಮುಂದೂಡುತ್ತಿದ್ದ. ಒಂದು ಬೆಳಗ್ಗೆ ಅರವಿಂದನ ಕಚೇರಿಯಲ್ಲಿ ಕೂತು ಮೇಲ್ಗಳನ್ನು ನೋಡುತ್ತಿದ್ದಾಗ ಅವನ ಫೋನ್ ಮತ್ತೆ ಮೊಳಗಿತು. ಈ ಬಾರಿ ಅದು ಅಮ್ಮನ ಫೋನ್ ಅಲ್ಲ, ಹಳ್ಳಿಯ ಪಕ್ಕದ ಮನೆಯ ಅಣ್ಣನ ಫೋನ್. ಅರವಿಂದ, ತಕ್ಷಣ ಮನೆಗೆ ಬಾ, ಅಪ್ಪನ ಆರೋಗ್ಯ ಹಾಳಾಗಿದೆ. ಅವನ ಕೈಯಲ್ಲಿ ಪೆನ್ ಬಿದ್ದಿತು. ಕಚೇರಿಯ ಬಳಿ ದೀಪದ ಬೆಳಕು ಮಂಗಾದಂತೆ ಅನುಭವವಾಯಿತು. ಹೃದಯ ಬಡಿದು ಮನಸ್ಸು ಶೂನ್ಯವಾಯಿತು. ಅರವಿಂದನ ಕೈಯಿಂದ ಫೋನ್ ಜಾರಿ ಬಿದ್ದಿತು. ಹೃದಯದಲ್ಲಿ ಒಂದು ತಣ್ಣನೆಯ ಭಯ ಅಲೆ ಹೊಡೆದಂತೆ ಆಯಿತು. ಕಚೇರಿಯ ಶಬ್ದಗಳು ದೂರವಾಗುತ್ತಿದ್ದವು. ಮುಂದೆ ಕೇವಲ ಅಮ್ಮನ ಮುಖ, ಅಪ್ಪನ ನಗು ಮಾತ್ರ ಕಾಣಿಸುತ್ತಿತ್ತು. ಅವನು ತಕ್ಷಣ HR ಹತ್ತಿರ ಹೋಗಿ, ನನಗೆ ತುರ್ತು ಕೆಲಸವಿದೆ, ಮನೆಗೆ ಹೋಗಬೇಕು ಎಂದು ಹೇಳಿ ಫೈಲ್ಗಳನ್ನೆಲ್ಲ ಬಿಟ್ಟು ಹೊರಟ. ಟ್ಯಾಕ್ಸಿಯಲ್ಲಿ ಅರವಿಂದ ಮೌನವಾಗಿದ್ದ. ಅವನ ಕಣ್ಣ ಮುಂದೆ ಗದ್ದೆಯಲ್ಲಿ ದುಡಿಯುತ್ತಿರುವ ಅಪ್ಪನ ಚಿತ್ರ ಬಂತು. ಅಮ್ಮ, ನಾನು ಬರ್ತೀನಿ, ಬೇಗ ಬರ್ತೀನಿ ಎಂದು ಅವನು ಹೇಳಿದರೂ ಕೆಲಸದ ಹೊರೆ, ಪ್ರಾಜೆಕ್ಟ್ ಡೆಡ್ಲೈನ್ ಅದು ಬೇಗ ಎನ್ನುವುದು ಇನ್ನೂ ದೂರ ಮಾಡಿತು. ಹಳ್ಳಿಯ ದಿನಗಳು ನಿಧಾನವಾಗಿ ಬದಲಾಗುತ್ತಾ ಹಳ್ಳಿಯಲ್ಲಿ ಮಳೆ ಕಡಿಮೆಯಾಯಿತು. ಆದರೆ ಮನೆಯೊಳಗಿನ ಮೌನ ಹೆಚ್ಚಾಯಿತು. ಕೃಷ್ಣಪ್ಪನ ಹೆಜ್ಜೆಗಳು ನಿಧಾನವಾಗಿದ್ದವು. ಗೌರಿಯ ನಗು ಕಡಿಮೆಯಾಗಿತ್ತು. ಸಂಜೆ ಬಾಗಿಲಲ್ಲಿ ಕುಳಿತು ರಸ್ತೆ ಕಡೆ ನೋಡುವುದು ಗೌರಿಯ ದಿನಚರಿ ಆಯಿತು. ಅರವಿಂದ ಮಾತ್ರ ನಗರದಲ್ಲಿ ಪ್ರಾಜೆಕ್ಟ್ ಪೂರೈಸಿ ಸ್ನೇಹಿತರ ಜೊತೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡುತ್ತಿದ್ದ. ಮನಸ್ಸಿನೊಳಗೆ ನಾನು ಮನೆಗೆ ಹೋಗಬೇಕು ಅನ್ನೋ ಧ್ವನಿ ಕೇಳಿಸುತ್ತಿದ್ದರೂ ಅದನ್ನು ನಾಳೆಗೆ ಮುಂದೂಡುತ್ತಿದ್ದ. ಬಸ್ ಸ್ಟ್ಯಾಂಡ್ ಕಡೆ ಓಡುತ್ತಿದ್ದಾಗ ಮನಸ್ಸು ಹಳೆಯ ನೆನಪುಗಳಿಗೆ ಹಾರಿತು. ಅಪ್ಪ ಗದ್ದೆಯಲ್ಲಿ ಕೂಗಿ ಕರೆಯುವುದು, ಅಮ್ಮ ಊಟ ತಿನ್ನಲು ಕೂಗುವುದು, ಅವನು ಗಾಳಿಪಟ ಹಾರಿಸುತ್ತಿದ್ದ ಬಾಲ್ಯ. ಬಸ್ ಪ್ರಯಾಣ. ಬಸ್ ಹಳ್ಳಿಯ ದಾರಿಯ ಕಡೆಗೆ ಚಲಿಸುತ್ತಿತ್ತು. ಕಿಟಕಿಯ ಹೊರಗೆ ಹಸಿರು ಹೊಲಗಳು, ಮಳೆಯ ಮಂಜು, ಹಳ್ಳಿಗಳ ದೀಪಗಳು ಇವೆಲ್ಲ ಅವನ ಕಣ್ಣಿಗೆ ಹೊಸದಾಗಿ ತೋರಿದವು. ಆದರೆ ಮನಸ್ಸಿಗೆ ನೋವನ್ನು ತುಂಬಿದವು. ನಾನು ಇಷ್ಟು ವರ್ಷಗಳ ಕಾಲ ಏಕೆ ಬರಲಿಲ್ಲ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ರಾತ್ರಿ
ಬಸ್ ನಿಂತಾಗ ಅವನು ತಕ್ಷಣ ಇಳಿದು ಮಣ್ಣಿನ ದಾರಿಯಲ್ಲಿ ಓಡಿದ. ಹಳ್ಳಿಯ ಮೌನ ಕತ್ತಲೆಯಲ್ಲಿ ಅವನ ಹೆಜ್ಜೆಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅಮ್ಮ ಮಗನ ಭೇಟಿ. ಮನೆಯ ಬಾಗಿಲ ಬಳಿ ತಲುಪಿದ ಕ್ಷಣದಲ್ಲಿ ಗೌರಿ ಬಾಗಿಲಲ್ಲಿ ನಿಂತು ಅವನನ್ನು ನೋಡಿದಳು. ಅರವಿಂದ. ಅವಳ ಧ್ವನಿಯಲ್ಲಿ 100 ಭಾವನೆಗಳು ಒಟ್ಟುಗೂಡಿದವು. ಸಂತೋಷ, ನೋವು, ಹಂಬಲ. ಅರವಿಂದ ಬಾಗಿಲು ದಾಟಿ ಅಮ್ಮನ ಕೈ ಹಿಡಿದು ತಲೆಯ ಮೇಲೆ ಇಟ್ಟುಕೊಂಡು, ಅಮ್ಮ ಕ್ಷಮಿಸು, ನಾನು ತಡವಾಯಿತು. ಗೌರಿ ಕಣ್ಣೀರು ತೊಳೆದು, ನೀನು ಬಂದಿದ್ದೀಯ, ಅದೇ ಸಾಕು ಎಂದಳು. ತಂದೆಯ ಸ್ಥಿತಿ. ಮನೆಯ ಒಳಗೆ ಹಾಸಿಗೆಯ ಮೇಲೆ ಕೃಷ್ಣಪ್ಪ ಬಿದ್ದುಕೊಂಡಿದ್ದ. ಮುಖ ಬಿಳಿಗಿದ್ದು ಉಸಿರಾಟ ನಿಧಾನವಾಗಿತ್ತು. ಅವನು ಅರವಿಂದನನ್ನು ನೋಡಿ ನಗು ಪ್ರಯತ್ನಿಸಿದ. ಅಪ್ಪ. ಅರವಿಂದ ಕುಳಿತು ಕೈ ಹಿಡಿದ. ಮಗ, ನೀನು ಬಂದಿದ್ದೀಯಾ, ನನ್ನ ಕೆಲಸ ಮುಗಿಯಿತು ಎಂದು ಮೃದುವಾಗಿ ಹೇಳಿದರು. ಅರವಿಂದ ಕಣ್ಣೀರು ತಡೆಯಲಾರದೆ, ಅಪ್ಪ, ನಾನು ಇನ್ನೂ ನಿಮಗೆ ಹತ್ತಿರವೇ ಇರುತ್ತೇನೆ, ಕೆಲಸ ಬಿಟ್ಟು ಹಳ್ಳಿಯಲ್ಲೇ ಇರುತ್ತೇನೆ ಎಂದು ಹೇಳಿದ. ಕೃಷ್ಣಪ್ಪನ ಕಣ್ಣು ತೃಪ್ತಿಯಿಂದ ಹೊಳೆಯಿತು. ಅವನ ಸ್ಥಿತಿ ತೀವ್ರವಾಗಿದ್ದರಿಂದ ಅವರು ತಕ್ಷಣ ಹಳ್ಳಿಯ ಸಮೀಪದ ಪಟ್ಟಣದ ಆಸ್ಪತ್ರೆಗೆ ಕರೆದೊಯ್ದರು. ಗೌರಿ ಬಸ್ನಲ್ಲಿ ಪಕ್ಕದಲ್ಲಿ ಕುಳಿತು ಕೈಯಲ್ಲಿ ಜಪಮಾಲೆ ಹಿಡಿದು ದೇವರನ್ನು ಬೇಡುತ್ತಿದ್ದರು. ಅರವಿಂದ ತಂದೆಯ ಪಕ್ಕದಲ್ಲಿ ಕುಳಿತು ಹೃದಯದಲ್ಲಿ ಒಂದು ಪ್ರತಿಜ್ಞೆ ಮಾಡಿಕೊಂಡ. ಇನ್ನು ಮುಂದೆ ಈ ಮನೆಯೊಳಗಿನ ಯಾರೂ ಒಂಟಿಯಾಗುವುದಿಲ್ಲ. ಅಂದು ರಾತ್ರಿ ಆಸ್ಪತ್ರೆಯ ಹಾಸಿಗೆಯ ಪಕ್ಕದಲ್ಲಿ ಕೂರಿದ ಅರವಿಂದ ಅಮ್ಮನ ಕೈ ಹಿಡಿದುಕೊಂಡಿದ್ದ. ಗೌರಿ ಮಗನ ತಲೆಯ ಮೇಲೆ ಕೈಯಿಟ್ಟು, ನನ್ನ ಕಣ್ಣುಗಳು ಇಷ್ಟು ವರ್ಷ ಕಾಯುತ್ತಿದ್ದವು, ಇನ್ನೂ ಕಾಯುವುದಿಲ್ಲ ಎಂದಳು. ಅವನ ಕಣ್ಣೀರು ತಾಯಿಯ ಕೈ ಮೇಲೆ ಬಿತ್ತು. ಆಸ್ಪತ್ರೆಯ ಶೀತ ಗಾಳಿಯಲ್ಲಿ ಮಾರ್ನಿಂಗ್ ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಹರಿದು ಹಾಸಿಗೆಯ ಮೇಲೆ ಬಿದ್ದಿದ್ದ ಕೃಷ್ಣಪ್ಪನ ಮುಖವನ್ನು ತಂಪಾಗಿ ಮುಟ್ಟುತ್ತಿದ್ದವು. ಅವನ ಉಸಿರಾಟ ಸ್ವಲ್ಪ ನಿಧಾನವಾಗಿದ್ದರೂ ಮುಖದಲ್ಲಿ ಚಿಕ್ಕ ನಗು ಕಾಣಿಸುತ್ತಿತ್ತು. ಡಾಕ್ಟರ್ ಬಂದು ಗೌರಿಗೂ ಅರವಿಂದನಿಗೂ ಹೇಳಿದರು. ಅವರ ಸ್ಥಿತಿ ಈಗ ಸ್ಥಿರವಾಗಿದೆ, ಆದರೆ ಹೆಚ್ಚಿನ ಜಾಗ್ರತೆ ಬೇಕು. ಗದ್ದೆಯ ಕೆಲಸ, ಶಾರೀರಿಕ ಒತ್ತಡ ದೂರ ಇಡಬೇಕು. ಗೌರಿ ಆ ಮಾತು ಕೇಳಿ ದೇವರಿಗೆ ಧನ್ಯವಾದ ಹೇಳಿದಳು. ಅರವಿಂದ ಒಳಗೆ ಬಂದು ನಿರ್ಧಾರ ಮಾಡುತ್ತಿದ್ದ. ಇನ್ನು ಮುಂದೆ ಅಪ್ಪನನ್ನು ಅಮ್ಮನನ್ನು ಒಂಟಿಯಾಗಿ ಬಿಡುವುದಿಲ್ಲ. ಕೆಲ ದಿನಗಳ ಬಳಿಕ ಕೃಷ್ಣಪ್ಪ ಮನೆಗೆ ಬಂದ. ಹಳ್ಳಿ ಜನರು ಬಂದು ಅವರನ್ನು ನೋಡಿದರು, ಧೈರ್ಯ ತುಂಬಿದರು. ಮನೆಯೊಳಗೆ ಮತ್ತೆ ಜೀವ ತುಂಬಿದಂತೆ ತೋರುತ್ತಿತ್ತು. ಅರವಿಂದ ಗದ್ದೆಯ ಕೆಲಸಗಳಲ್ಲಿ ಅಪ್ಪನಿಗೆ ಕೈ ಜೋಡಿಸಲು ಶುರು ಮಾಡಿದ. ಬೆಳಗ್ಗೆ ಹೊಲಗಳಿಗೆ ಹೋಗಿ ಮಧ್ಯಾಹ್ನ ಹಿತ್ತಲಲ್ಲಿ ಅಮ್ಮನ ಜೊತೆ ಕೆಲಸ, ಸಂಜೆ ಹಳ್ಳಿಯ ಮಕ್ಕಳ ಜೊತೆ ಕ್ರೀಡೆ. ಈ ಹೊಸ ಜೀವನ ಅವನ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟಿತು. ಒಂದು ದಿನ ನಗರದ ಕಂಪನಿಯಿಂದ ಕರೆ ಬಂತು. ಅರವಿಂದ, ನಿನ್ನ ಪ್ರಾಜೆಕ್ಟ್ ತುರ್ತು, ನಿನ್ನನ್ನು ಮತ್ತೆ ಬರಬೇಕಾಗಿದೆ. ಅರವಿಂದ ಕ್ಷಣದಷ್ಟು ಮೌನದಿಂದ, ನಾನು ಹಳ್ಳಿಯಲ್ಲೇ ಉಳಿಯಲು ನಿರ್ಧರಿಸಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿದ. ಆ ನಿರ್ಧಾರ ಸುಲಭವಾಗಿರಲಿಲ್ಲ. ಅವನಿಗೆ ದೊಡ್ಡ ಸಂಬಳ, ನಗರ ಜೀವನ ಸೌಲಭ್ಯಗಳನ್ನು ಬಿಟ್ಟು ಬಿಡಬೇಕಾಗಿತ್ತು. ಆದರೆ ಅಮ್ಮ ಅಪ್ಪನ ಪ್ರೀತಿ ಅವನಿಗೆ ಇನ್ನೂ ದೊಡ್ಡದು. ಅಮ್ಮನ ಕಣ್ಣಿನ ಬದಲಾವಣೆ. ಗೌರಿ ಈಗ ಪ್ರತಿದಿನ ಸಂಜೆ ಬಾಗಿಲಲ್ಲಿ ಕುಳಿತು ರಸ್ತೆ ಕಡೆ ನೋಡುತ್ತಿದ್ದಳು. ಆದರೆ ಈ ಬಾರಿ ಕಾಯುವುದಕ್ಕೆ ಅಲ್ಲ, ಮಗನ ಜೊತೆ ಕುಳಿತು ಸೂರ್ಯಾಸ್ತವನ್ನು ನೋಡುವುದಕ್ಕಾಗಿ. ಅವಳ ಕಣ್ಣುಗಳಲ್ಲಿ ಕಾದ ಕಣ್ಣೀರು ಇಲ್ಲ, ಬದಲಿಗೆ ತೃಪ್ತಿ, ಹೆಮ್ಮೆ ಮತ್ತು ಭರವಸೆಯ ಕಿರಣ ಹೊಳೆಯುತ್ತಿತ್ತು. ಅಮ್ಮ. ಅರವಿಂದ ಒಂದು ಸಂಜೆ ಕೇಳಿದ. ನನ್ನ ಮೇಲೆ ನೀವು ಹೆಮ್ಮೆ ಪಡುವಿರಾ? ಗೌರಿ ನಕ್ಕು. ಮಗ, ನಾನು ನಿನ್ನನ್ನು ಜನ್ಮ ಕೊಟ್ಟ ದಿನದಿಂದಲೇ ಹೆಮ್ಮೆ ಪಡುತ್ತಿದ್ದೆ, ಆದರೆ ಈಗ ನನ್ನ ಹೃದಯ ತುಂಬಿ ಹರಿಯುತ್ತಿದೆ. ಕೃಷ್ಣಪ್ಪನು ಹೊಲದ ಅಂಚಿನಲ್ಲಿ ನಿಂತು ಮಗನ ಗದ್ದೆಯ ಕೆಲಸ ನೋಡುವಾಗ ನಗೆ ಮಾಡುತ್ತಿದ್ದ. ಈಗ ನನಗೆ ಎಂತಹ ಕಾಯಿಲೆ ಬಂದರೂ ನನಗೆ ಬೇಡಿಕೆಯೇ ಇಲ್ಲ. ನನ್ನ ಮನೆ, ನನ್ನ ಹೊಲ, ನನ್ನ ಮಗ ಒಂದೇ ಕಡೆ ಇದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ. ಅರವಿಂದ ಹಳ್ಳಿಯ ಯುವಕರಿಗಾಗಿ ಹೊಸ ಯೋಜನೆಗಳನ್ನು ತಂದುಕೊಡಲು ತೀರ್ಮಾನಿಸಿದ.
ಹೊಸ ಕೃಷಿ ವಿಧಾನಗಳು, ತಂತ್ರಜ್ಞಾನ ಬಳಕೆ, ಹಳ್ಳಿಯ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿಗಳು. ಗೌರಿ ಪ್ರತಿದಿನ ಬೆಳಗ್ಗೆ ಅವನಿಗೆ ತಿನಿಸು ಮಾಡಿ ಕೊಡುತ್ತಿದ್ದಳು. ಕಣ್ಣಲ್ಲಿ ಹಳೆಯ ಕಾಯುವಿಕೆಯ ಬದಲು ಹೊಸ ಉತ್ಸಾಹ ತುಂಬಿಕೊಂಡು ಹಳ್ಳಿಯಲ್ಲಿ ಹೊಸ ಬೆಳಕು ಹರಡಿತು. ಅರವಿಂದ ಮನೆಗೆ ಮರಳಿ ಬಂದದ್ದು ಕೇವಲ ಕುಟುಂಬಕ್ಕಷ್ಟೇ ಅಲ್ಲ, ಹಳ್ಳಿಯವರಿಗೂ ಕೂಡ ಸಂತೋಷ ತಂದಿತ್ತು. ಅವನು ಯುವಕರಿಗೆ ತಂತ್ರಜ್ಞಾನ ಕಲಿಸುತ್ತಿದ್ದ, ಗದ್ದೆಗಳಲ್ಲಿ ಹೊಸ ವಿಧಾನಗಳನ್ನು ತಂದುಕೊಡುತ್ತಿದ್ದ, ಶಾಲೆಯ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ಹಂಚುತ್ತಿದ್ದ. ಹಳ್ಳಿಯ ಬದಲಾವಣೆ 3 ತಿಂಗಳಲ್ಲಿ ಹಳ್ಳಿಯ ಮುಖವೇ ಬದಲಾಗಿತ್ತು. ಹೊಲಗಳಲ್ಲಿ ಹೊಸ ಬೆಳೆಗಳು ಹಸುರಾಗಿ ಬೆಳೆದಿದ್ದವು. ಹಳ್ಳಿಯ ಯುವಕರು ಹೊರ ಊರಿಗೆ ಹೋಗದೆ ಅರವಿಂದನ ಮಾರ್ಗದರ್ಶನದಲ್ಲಿ ಕೆಲಸ ಶುರು ಮಾಡಿದರು. ಅವನಿಗೆ ನಗರದ ಉಡುಪು ಕಳೆದು ಹೋಗಿದ್ದರೂ ಮನಸ್ಸಿನ ಶಾಂತಿ ಅದು ಪ್ರತಿದಿನ ಬೆಳೆಯುತ್ತಿತ್ತು. ಒಂದು ಸಂಜೆ ಬಿಸಿಲು ಮುಳುಗುತ್ತಿದ್ದಾಗ ಗೌರಿ ಹಿತ್ತಲಲ್ಲಿ ಕುಳಿತು ಹೂವಿನ ಹಾರ ಮಾಡುತ್ತಿದ್ದಳು. ಅರವಿಂದ ಅವಳ ಹತ್ತಿರ ಬಂದು ಕುಳಿತುಕೊಂಡ. ಅಮ್ಮ, ಏನು ಮಗು? ನಾನು ಹಳ್ಳಿಯಲ್ಲಿ ಉಳಿಯೋದ್ರಿಂದ ನೀವು ಸಂತೋಷವಾಗಿದ್ದೀರಾ? ಗೌರಿ ನಕ್ಕು. ಮಗ, ನಾನು ಸಂತೋಷವನ್ನು ನಾನೇ ಅಳೆಯಲಾರೆ. ನಿನ್ನ ಮುಖದಲ್ಲಿ ನಗುವು ಕಂಡಾಗ ನನ್ನ ಹೃದಯ ತುಂಬಿ ಹರಿಯುತ್ತದೆ. ನೀನು ಹತ್ತಿರ ಇದ್ದರೆ ಎಷ್ಟು ಬಡತನ ಬಂದರೂ ನನಗೆ ಭಯವಿಲ್ಲ. ಅರವಿಂದ ತಾಯಿಯ ಕೈ ಹಿಡಿದು, ಅಮ್ಮ, ನಾನು ಹಳ್ಳಿಯಲ್ಲಿ ಉಳಿಯೋದ್ರಿಂದ ನನ್ನ ಬದುಕು ದೊಡ್ಡದಾಗಿದೆ. ನಾನು ಕಳೆದುಕೊಂಡ ವರ್ಷಗಳು ಮರಳಿ ಬರುವುದಿಲ್ಲ. ಆದರೆ ಇನ್ನು ಮುಂದೆ ನಾನು ಪ್ರತಿದಿನ ನಿಮ್ಮ ಕಣ್ಣುಗಳಲ್ಲಿ ಇರ್ತೀನಿ. ಕೃಷ್ಣಪ್ಪ ಹಿತ್ತಲಿನಿಂದ ಈ ಮಾತುಗಳನ್ನು ಕೇಳಿ ಹತ್ತಿರ ಬಂದ. ಮಗ, ನಿನ್ನ ತೀರ್ಮಾನ ನಮ್ಮ ಮನೆಯಷ್ಟೇ ಅಲ್ಲ, ಹಳ್ಳಿಯ ಬದುಕನ್ನು ಬದಲಿಸಿದೆ. ಇದು ನನಗೆ ಬೇಕಿದ್ದ ದೊಡ್ಡ ಕನಸು. ಅವನ ಕಣ್ಣಲ್ಲಿ ಕಣ್ಣೀರು ಹೊಳೆಯಿತು. ದುರ್ಬಲತೆಯ ಕಣ್ಣೀರು ಅಲ್ಲ, ಹೆಮ್ಮೆಯ ಕಣ್ಣೀರು. ಕಣ್ಣೀರಲ್ಲಿ ಮುಳುಗಿದ ಬೆಳಕು. ಅಂದು ರಾತ್ರಿ ಗೌರಿ ಮಲಗುವ ಮೊದಲು ಬಾಗಿಲಿನ ಬಳಿ ನಿಂತು ಆಕಾಶದಲ್ಲಿ ತಾರೆಗಳನ್ನು ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ಕಣ್ಣೀರು, ಆದರೆ ಆ ಕಣ್ಣೀರು ಕಾಯುವಿಕೆಯಲ್ಲ, ಅದು ತೃಪ್ತಿಯ ಕಣ್ಣೀರು. ನನ್ನ ಕಣ್ಣುಗಳು ಎಷ್ಟು ವರ್ಷ ಕಾಯುತ್ತಿದ್ದವೋ, ಈಗ ಅವು ಪ್ರತಿದಿನ ಕಾಣುತ್ತಿವೆ. ನನ್ನ ಮಗ, ನನ್ನ ಮನೆ, ನನ್ನ ಬದುಕು ಒಂದೇ ಚಿತ್ರದಲ್ಲಿ. ಅವಳು ಒಳಗೆ ಹೋಗಿ ಅರವಿಂದನ ಹಾಸಿಗೆಯ ಬಳಿ ನಿಂತಳು. ಅವನು ನಿದ್ರೆಯಲ್ಲಿದ್ದ. ಗೌರಿ ಅವನ ತಲೆಯ ಮೇಲೆ ಕೈ ಇಟ್ಟು ಹೃದಯದೊಳಗೆ ಪ್ರಾರ್ಥಿಸಿತು. ದೇವರೇ, ನನ್ನ ಮಗನಿಗೆ ಯಾವತ್ತೂ ಈ ಮನೆ, ಈ ಮಣ್ಣು, ಈ ಬಂಧನ ಕಳೆದು ಹೋಗದಿರಲಿ. ಬೆಳಗ್ಗೆ ಸೂರ್ಯೋದಯವಾಗುವಾಗ ಹಿತ್ತಲಲ್ಲಿ ಅರವಿಂದ ಗದ್ದೆಗೆ ಹೋಗಲು ಸಿದ್ಧನಾಗಿದ್ದ. ಗೌರಿ ಬಾಗಿಲಲ್ಲಿ ನಿಂತು ಅವನನ್ನು ನೋಡುತ್ತಿದ್ದಳು. ಆ ಕಣ್ಣಲ್ಲಿ ಕೇವಲ ಪ್ರೀತಿ, ಭರವಸೆ ಮತ್ತು ಹೆಮ್ಮೆ ಹೊಳೆಯುತ್ತಿತ್ತು. ಅವನ ಜೀವನದಲ್ಲಿ ಬಂದ ದೊಡ್ಡ ಬದಲಾವಣೆ ಅವಳ ಕಣ್ಣೀರಲ್ಲಿ ಮೂಡಿದ ಬೆಳಕಿನಿಂದಲೇ ಹುಟ್ಟಿತು. ಇದು ಅರವಿಂದ ಮತ್ತು ತಾಯಿಯ ಕತೆ. ಅಮ್ಮನ ಕಣ್ಣುಗಳಲ್ಲಿ ಅಲ್ಲಿ ಕಾಯುವಿಕೆಯ ಕತೆ ಮುಗಿದು ತೃಪ್ತಿಯ ಕತೆ ಶುರುವಾಗಿತ್ತು. ಇದು ಅರವಿಂದ ಮತ್ತು ತಂದೆ ತಾಯಿಯ ಕತೆಯಾಗಿತ್ತು. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.